ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಟಿಪ್ಸ್ ಕೊಡ್ತೀನಿ, ನಾವು ಹೇಗೆ ಮ್ಯಾನಿಫೆಸ್ಟೇಷನ್ ನ ಈಸಿಯಾಗಿ ಮಾಡೋದು ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ಏನಂತಂದ್ರೆ, ಯಾವುದಕ್ಕೂ ಡೌಟ್ ಇಟ್ಕೊಳ್ಬೇಡಿ. ಏನಾದ್ರೂ ಒಂದಾದಾಗ ಅಯ್ಯೋ ನಂದು ಹಿಂದೆ ನನ್ನ ಪಾಸ್ಟ್ ಅಲ್ಲಿ ಈ ತರ ಆಗೋಗ್ಬಿಟ್ಟಿತ್ತು, ಸೊ ನನ್ಗನ್ಸುತ್ತೆ ಅದು ಮುಂದೇನು ಹಿಂಗೆ ಆಗಕ್ ಸಾಧ್ಯ ಇಲ್ಲ ಅಂತ ಅನ್ಕೊಂಡು, ಸೊ ಹಿಂದೆ ಏನೇನಾಗೋಯ್ತು ಅದನ್ನೆಲ್ಲ ಮರ್ತ್ಬಿಡಿ, ಆಯ್ತಾ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಬಿಲೀವ್ ಮಾಡೋದು. ಸೊ ಎಲ್ಲ ಹಳೇದು ಏನಾಯ್ತು ಅದು ಬೇಕಾಗೇ ಇಲ್ಲ, ಯಾಕಂದ್ರೆ ಅದು ಆಗೋಗಿದೆ. ಅದನ್ನೇನು ಚೇಂಜ್ ಮಾಡೋಕ್ಕಾಗತ್ತಾ? ನೀವು ಏನು ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದರಿಂದ ಹಿಂದೆ ಏನಾಯ್ತು ಅದ್ರ ಬಗ್ಗೆ ಥಿಂಕ್ ಮಾಡೋದು ಬೇಡ. ಸೊ ಬಿಲೀವ್ ಮಾಡಿ ಮುಂದೆ ನಿಮ್ಮ ಜೀವನನ ನೀವು ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ಹೇಳಿ. ಸೊ ಆ ಬಿಲೀವ್ನೆಸ್ ಬರೋದಿಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಎಲ್ಲ ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ. ಆಮೇಲಿಂದ ಸಕ್ಸಸ್ ಸ್ಟೋರೀಸ್ಗಳಿರತ್ತಲ್ಲ ಅದನ್ನೆಲ್ಲ ನೋಡಿ, ಆಮೇಲೆ ಒಳ್ಳೊಳ್ಳೆ ಬುಕ್ಸ್ ಓದಿ, ತುಂಬಾ ಇಂಪಾರ್ಟೆಂಟ್. ಸೊ ಇದರಿಂದ ಏನಾಗುತ್ತೆ, ನಿಮ್ದು ಒಳ್ಳೊಳ್ಳೆ ಬುಕ್ಸ್ ಓದೋದ್ರಿಂದ ನಿಮ್ ನಾಲೆಡ್ಜ್ ತುಂಬಾ ಬೆಳೆಯುತ್ತೆ. ಆಮೇಲೆ ಸಕ್ಸಸ್ ಸ್ಟೋರೀಸ್ ಎಲ್ಲ ನೋಡಿದಾಗ ಎಸ್ ಅವ್ರು ಮಾಡಿದ್ದಾರೆ ಅಂತಂದ್ರೆ ನನ್ನ ಕೈಲಿ ಯಾಕಾಗಲ್ಲ ಅಂತ ಅನ್ಕೊಂಡು ಅದು ಒಂದು ಆಸೆ ಬರುತ್ತೆ. ಸೊ ಅವಾಗ ನಿಮ್ಗೆ ಆ ತರ ಆಸೆಗಳು ಬಂದಾಗ ಏನಾಗುತ್ತೆ, ನಿಮ್ದು ಎನರ್ಜಿ ಲೆವೆಲ್ ತುಂಬಾ ಡಿಫ್ರೆಂಟ್ ಆಗುತ್ತೆ. ಸೊ ಇವಾಗ ನೀವೇನೆ ಎಕ್ಸಾಂಪಲ್ ತರ ಒಂದು ನೀವೇ ಮಾಡಿ, ನಾನು ತುಂಬಾ ಬೇಜಾರಾಗಿದ್ದೀನಿ, ನಾನು ಹಂಗಿಲ್ಲ, ನಾನು ಹಿಂಗಿಲ್ಲ ಅಂತಂದಾಗ ನಿಮ್ಮ ಎನರ್ಜಿ ಯಾವ ತರ ಇರುತ್ತೆ, ನೀವು ಫುಲ್ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಅನ್ಕೊಂಡು ಇನ್ನೂ ಬೇಜಾರ್ ಮಾಡ್ಕೊಂಡು ಹೋಗ್ಬಿಡ್ತೀರಾ ಅಲ್ವಾ. ಅದಕ್ಕಿಂತ ನಾನು ತುಂಬಾ ಖುಷಿಯಾಗಿದ್ದೀನಪ್ಪ, ನನ್ನ ಕೈಲಿ ಏನ್ ಬೇಕಾದ್ರೂ ಸಾಧ್ಯ ಇದೆ ಮಾಡೋದಿಕ್ಕೆ, ನಾನು ಏನ್ ಅನ್ಕೊಂಡ್ರು ಕೂಡ ಅದು ನನ್ನ ಕೈಲಿ ಆಗತ್ತೆ ಅಂತ ಆ ತರ ಅನ್ಕೊಂಡಾಗ ಆ ಎನರ್ಜಿ ಹೆಂಗಿರತ್ತೆ. ಸೊ ಅದೇ ಎನರ್ಜಿ ಡಿಫ್ರೆನ್ಸ್. ಸೊ ಎಕ್ಸಾಂಪಲ್ ತರ ನೀವೇ ಮಾಡಿ ನೋಡಿ, ಸೊ ಯಾವ್ದು ನಿಮ್ಗೆ ಚೆನ್ನಾಗಿ ಅನಿಸ್ತು ಅಂತ ಹೇಳಿ, ಸೊ ಯಾವ ಎನರ್ಜಿ ನಿಮಗೆ ಬೇಕು ಅಂತ, ಆಯ್ತಾ. ಸೊ ಹಂಗೆ ಖುಷಿಯಾಗಿ ನಾವು ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ಕೊಂಡಾಗ್ಲೂ ನಾವು ನಮ್ಮ ಬ್ರೈನ್ ಅನ್ನ ಮೈಂಡ್ ಥಿಂಕ್ ಮಾಡೋದನ್ನ ಚೇಂಜ್ ಮಾಡ್ತಾ ಇದೀವಿ. ನಮ್ದು ನ್ಯೂರಾನ್ ಸಿಸ್ಟಮ್ಸ್ ಎಲ್ಲ ಇರತ್ತಲ್ವಾ ಬ್ರೈನ್ ಒಳಗಡೆ, ಅದನ್ನ ನಾವು ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ, ಆಯ್ತಾ. ಸೊ ಆವಾಗ ನಾವು ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ಕೊಂಡಿದ ತಕ್ಷಣ ನಮ್ದು ಬ್ರೈನ್ ಅಲ್ಲಿ ಒಂಥರ ವರ್ಕ್ ಆಗುತ್ತೆ. ಏನು ಅಂತ ಹೇಳಿದ್ರೆ ಎಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಿಕ್ಕೆ ಅಂತ. ಆಮೇಲೆ ನಮ್ಮ ಎನರ್ಜಿ ಲೆವೆಲ್ನ ಡಿಫ್ರೆಂಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಸೊ ಆ ಎನರ್ಜಿ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಮ್ಯಾನಿಫೆಸ್ಟಿಂಗ್ ಜರ್ನಿನಲ್ಲಿ, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ನೀವು ಬಿಲೀವ್ ಮಾಡಿ, ಎಸ್ ನಿಮ್ ಕೈಲಿ ಹಾಗೆ ಆಗತ್ತೆ, ಎಲ್ಲ ಸಾಧ್ಯ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಇವಾಗ ನಾನು ನನ್ನ ಸ್ಟೂಡೆಂಟ್ಸ್ಗೆ, ನನ್ನ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಅದೇ ಹೇಳೋದು, ನನ್ನ ಕೈಲಿ ಮಾಡಕ್ ಸಾಧ್ಯ ಆಗಿದೆ ಅಂತಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು ಅಂತ. ಅಷ್ಟು ಈಸಿ ಗೊತ್ತಾ ಇದು. ಯಾರು ಬೇಕಾದ್ರೂ ಈ ಮ್ಯಾನಿಫೆಸ್ಟಿಂಗ್ ಜರ್ನಿನಲ್ಲಿ ಅವ್ರ ಲೈಫ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು, ಫಸ್ಟ್ ಬಿಲೀವ್ ಮಾಡಿದಾಗ. ಆಮೇಲಿಂದ ನಿಮಗೆ ಏನ್ ಬೇಕು ಅದನ್ನೆಲ್ಲ ಬರೀರಿ. ಯಾವ ತರ ಇರ್ಬೇಕು ನಿಮ್ ಲೈಫ್ ಅಂತ ಅನ್ಕೊಳ್ತಾ ಇದ್ದೀರಾ, ಏನ್ ನೀವು ಅಚೀವ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ, ನಿಮ್ ರಿಲೇಶನ್ಶಿಪ್ ಯಾವ ತರ ಇರ್ಬೇಕು, ನಿಮ್ ಹೆಲ್ತ್ ಯಾವ ತರ ಇರ್ಬೇಕು, ನಿಮ್ ವೆಲ್ತ್ ಯಾವ ತರ ಇರ್ಬೇಕು, ನಿಮ್ ಫ್ರೆಂಡ್ಸ್ ಯಾವ ತರ ಇರ್ಬೇಕು, ನಿಮ್ ಎಜುಕೇಶನ್ ಯಾವ ತರ ಇರ್ಬೇಕು, ನಿಮ್ ಲೈಫು, ನಿಮ್ ಮನೆ ಎಲ್ಲ ಬರೀರಿ ಯಾವ ತರ ಇರ್ಬೇಕು ಅಂತ ಹೇಳಿ. ಆಮೇಲಿಂದ ಓದಿ ಅದನ್ನ, ಆಯ್ತಾ. ಸೇ ಫಾರ್ ಎಕ್ಸಾಂಪಲ್ ಇವಾಗ ನನ್ಗೆ ತುಂಬಾ ದುಡ್ಡು ಬೇಕಾಗಿದೆ ಅಂತ ಅನ್ಕೊಳ್ಳೋಣ. ಅವಾಗ ನಂದು ಆಟಿಟ್ಯೂಡ್ ಯಾವ ತರ ಇರ್ಬೇಕು, ಅಯ್ಯೋ ನನ್ನ ಕೈಲಿ ಆಗೋದೇ ಇಲ್ಲಪ್ಪ, ಅವಾಗೆಲ್ಲ ನಮ್ಮ ಕೈಲಿ ಆಗ್ತಾನೆ ಇರ್ಲಿಲ್ಲ ಅಲ್ವಾ, ದುಡ್ಡೇ ಇರ್ಲಿಲ್ಲ ನಮ್ಮ ಮನೆಯಲ್ಲಿ, ಆ ತರ ಇರುವಾಗ ನಾನು ಮುಂದೆ ಹಂಗ ಆಗತ್ತಾ, ನಾನು ಯೋಚನೆ ಮಾಡೋದು ಒಳ್ಳೇದಾ, ಈ ತರ ನನ್ಗೆ ದುಡ್ಡು ಆಗತ್ತಾ ಅಂತ ಅನ್ಕೊಂಡು ಆ ಬಿಲೀವ್ನೆಸ್ ಅಲ್ಲಿ, ಆ ಮೈಂಡ್ ಸೆಟ್ ಅಲ್ಲಿ ನೀವೇನಾದ್ರೂ ಇದನ್ನ ಮಾಡಕ್ ಹೋಗ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಆಗಲ್ಲ. ಯಾಕಂದ್ರೆ ನಮ್ಗೆ ಏನಾದ್ರೂ ಒಂದು ಬೇಕು, ಅಭಿವೃದ್ಧಿ ಆಗ್ಬೇಕು ನಮ್ಮ ಜೀವನದಲ್ಲಿ, ನಮ್ಗೆ ತುಂಬಾ ಚೆನ್ನಾಗಿ ದುಡ್ಡಿರ್ಬೇಕು ಅಂತ ನಾವು ಅನ್ಕೊಂಡು ಹೋದಾಗ ಹಿಂದೆ ಏನಾಗಿತ್ತು ಅನ್ನೋದನ್ನ ಮರ್ತು ಬಿಟ್ಟು, ಎಸ್ ನನ್ನ ಹತ್ರ ತುಂಬಾ ದುಡ್ಡಿದೆ, ನಾನು ತುಂಬಾ ರಿಚ್, ನಾನು ತುಂಬಾ ವೆಲ್ದಿ ಅಂತ ಹೇಳ್ಕೊಂಡು ನೀವು ಬರೆಯಕ್ ಶುರು ಮಾಡಿದಾಗ ಆವಾಗ ಬರೋ ಖುಷಿ ಇದೆಯಲ್ವಾ, ಸೊ ಆ ಖುಷಿನ ನೀವು 17 ಸೆಕೆಂಡ್ಸ್ ತನಕ, ಬರೀ 17 ಸೆಕೆಂಡು ಆ ಖುಷಿನ, ಆ ಎಮೋಷನ್ ನ ನೀವು ಇಟ್ಕೊಂಡಿದ್ರೆ ಸಾಕು. ಅಬ್ರಾಮಿ ಹಿಕ್ಸ್ ಅವ್ರದ್ದು 17 ಸೆಕೆಂಡ್ಸ್ ರೂಲ್ ಅಂತ ಇದೆ ಅಲ್ವಾ. ಸೊ ಸಾಕು ಗೊತ್ತಾ, ನೀವು ಆ ಎಮೋಷನ್, ಆ ಫೀಲು 17 ಸೆಕೆಂಡ್ಸ್ ತನಕ ಇಟ್ಕೊಂಡಿದ್ರೆ ಸಾಕು, ನಿಮಗೆ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ಫ್ಯಾಂಟಾಸ್ಟಿಕ್ ಆಗಾಗ್ಬಿಡುತ್ತೆ. ಸೊ ಅದರಿಂದ ನೀವೇನ್ ಅನ್ಕೊಳ್ತೀರಾ ಅದನ್ನೆಲ್ಲ ಬರ್ದಾಗ ನೀವು ಓದ್ತೀರಾ ಅಲ್ವಾ. ಸೊ ಅವಾಗ ಓದುವಾಗ ಆ ಫೀಲಿಂಗ್ ನ, ಆ ಎಮೋಷನ್ಸ್ ನ 17 ಸೆಕೆಂಡ್ಸ್ ನಿಮ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲಿಂದ ನೀವು ನೋಡಿ
ಎಷ್ಟು ಈಸಿ ಆಗೋಗುತ್ತೆ ನಿಮಗೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ. ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣನೇ ನೀವು ಟಿವಿ ಆನ್ ಮಾಡೋದಾಗ್ಲಿ, ಫೋನ್ ನೋಡೋದಾಗ್ಲಿ, ಇಮೇಲ್ ನೋಡೋದಾಗ್ಲಿ, ಅಯ್ಯೋ ಅದೇನಾಗೋಯ್ತೋ ಇದೇನಾಗೋಯ್ತೋ ಅಂತ ಆ ಥರ ಕಾತರದಿಂದ ಎದ್ದೇಳಕ್ಕೆ ಹೋಗ್ಬೇಡಿ ಆಯ್ತಾ. ಅಯ್ಯೋ ಏನಾಗೋಗ್ಬಿಟ್ಟಿದ್ಯೋ ಏನೋ, ಅವ್ರಿಗೇನಾಗೋಗಿದೆಯೋ ಇವ್ರಿಗೇನಾಗೋಗಿದೆಯೋ, ಫೋನ್ ಫಸ್ಟ್ ಚೆಕ್ ಮಾಡೋಣ, ನಂದು ಇಮೇಲ್ ಚೆಕ್ ಮಾಡೋಣ, ನಂದು ಆ ಮೆಸೇಜಸ್ ಚೆಕ್ ಮಾಡೋಣ. ಸೊ ಈ ಥರ ಎಲ್ಲ ಮಾಡೋದ್ರಲ್ಲಿ ಏನಾಗೋಗ್ಬಿಡುತ್ತೆ, ಆವಾಗ ನೀವು ನಿಮ್ಮ ಮೈಂಡಲ್ಲಿ ಏನು ಫ್ರೆಶ್ನೆಸ್ ಇರಲ್ಲ, ಆಮೇಲೆ ಏನು ಥಿಂಕ್ ಮಾಡೋಕ್ಕೆ ಕೆಪಾಸಿಟಿ ಜಾಸ್ತಿ ಇರಲ್ಲ, ಯಾಕಂದ್ರೆ ಎಲ್ಲ ಫುಲ್ ಮುಳುಗೋಗ್ತೀರಾ. ಆದ್ರಿಂದ ನೀವು ಬೆಳಗ್ಗೆ ಎದ್ದಿದ ತಕ್ಷಣನೇ ಫಸ್ಟ್ ಆಫ್ ಆಲು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ದೇವ್ರೆ ಅಥವಾ ಯೂನಿವರ್ಸ್, ಥ್ಯಾಂಕ್ ಯು ಸೋ ವೆರಿ ಮಚ್ ನಾನು ಇಷ್ಟು ಒಳ್ಳೆ ಜೀವನ ಮಾಡ್ತಾ ಇರೋದಕ್ಕೆ, ಥ್ಯಾಂಕ್ ಯು ಸೋ ವೆರಿ ಮಚ್ ನನ್ನ ಹತ್ರ ಇಷ್ಟೊಂದು ಒಳ್ಳೆ ಹೆಲ್ದಿ ಬಾಡಿ ಇರೋದಕ್ಕೆ, ಥ್ಯಾಂಕ್ ಯು ಸೋ ವೆರಿ ಮಚ್ ನಂಗೆ ಇಷ್ಟು ಒಳ್ಳೆ ಕೆಲಸ ಇರೋದಕ್ಕೆ, ಥ್ಯಾಂಕ್ ಯು ಸೋ ವೆರಿ ಮಚ್ ನಂಗೆ ಇಷ್ಟು ಒಳ್ಳೆ ಫ್ಯಾಮಿಲಿ ಇರೋದಕ್ಕೆ ಅಂತ 10 ಥಿಂಗ್ಸು ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಸಾಕು. 10 ಥಿಂಗ್ ಹೇಳಿ ಆಯ್ತಾ. ಆಮೇಲಿಂದ ನೋಡಿ ನಿಮ್ಮ ಎನರ್ಜಿ ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ. ಓಕೆನಾ. ಸೊ ಇದೆಲ್ಲ ಕೆಲವು ಸಣ್ಣ ಸಣ್ಣ ಟಿಪ್ಸು ನಮಗೆ ಎವ್ರಿ ಡೇ ಲೈಫಲ್ಲಿ ಡಿಫ್ರೆಂಟ್ ಆಗಿ ನಮ್ಮ ಎನರ್ಜಿ ಲೆವೆಲನ್ನು ನಾವು ಹೈ ಪಾಸಿಟಿವಿಟಿಗೆ ತೊಗೊಂಡೋಗೋದಕ್ಕೆ, ಪಾಸಿಟಿವ್ ವೈಬ್ಸಲ್ಲಿ ಇರೋದಕ್ಕೆ ಆಯ್ತಾ. ಆಮೇಲೆ ಏನಾದರೂ ಒಂದು ನೋಡಿದಾಗ ನೀವು ಅಪ್ರಿಷಿಯೇಟ್ ಮಾಡಿ. ಇವಾಗ ಯಾರೋ ನಿಮ್ಮ ಫ್ರೆಂಡು ಒಂದು ಚೆನ್ನಾಗಿರೋ ಬಟ್ಟೆ ಹಾಕೊಂಡಿದ್ದಾರೆ, ಚೆನ್ನಾಗಿ ಕಾಣ್ತಿದ್ದಾರೆ ಅಂದಾಗ ಅಪ್ರಿಷಿಯೇಟ್ ಮಾಡಿ. ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ನೀನು ಇವತ್ತು, ಇಷ್ಟು ಚೆನ್ನಾಗಿದೆ ನಿನ್ನ ಡ್ರೆಸ್ಸು ಅಂತ ಹೇಳಿ. ಅಥವಾ ನಿಮ್ಮ ಮನೇಲಿ ಅಡುಗೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನೋಣ. ಸೊ ಅವಾಗ ತುಂಬ ಚೆನ್ನಾಗಾಗಿದೆ ಅಡುಗೆ ಇವತ್ತು, ಆಮೇಲೆ ತುಂಬ ಚೆನ್ನಾಗಾಗಿದೆ ಕಾಫಿ ಇವತ್ತು. ಸೊ ಹಾಗೆ ಅಪ್ರಿಷಿಯೇಟ್ ಮಾಡಿ. ಸೊ ನೀವು ಬೇರೆಯವರನ್ನ ಅಪ್ರಿಷಿಯೇಟ್ ಮಾಡಿದಾಗ ಆವಾಗಲೂ ನಿಮ್ಮದು ವೈಬ್ಸು ಆ ಹೈ ಎನರ್ಜಿಗೆ ಹೋಗ್ತೀರಾ ಆಯ್ತಾ. ಸೊ ಇದೆಲ್ಲ ಒಂದು ಸಣ್ಣ 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 ಟಿಪ್ಸ್ ಅಷ್ಟೇನೆ, ಬಟ್ ನಿಮ್ಮ ಎನರ್ಜಿ ಲೆವೆಲನ್ನು ಪಾಸಿಟಿವ್ ವೈಬ್ಸಿಗೆ ತೊಗೊಂಡೋಗೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಆಯ್ತಾ. ಆಮೇಲೆ ಮೆಡಿಟೇಷನ್ ಮಾಡಕ್ಕೆ ಕೂತ್ಕೊಳ್ಳೋಗ್ಲೂ ಅಷ್ಟೇನೆ. ಸೊ ಅವೇರ್ ಆಗಿರಿ. ಅಯ್ಯೋ ನನ್ನ ಕೈ ಮೆಡಿಟೇಷನ್ನೇ ಮಾಡೋಕ್ಕಾಗಲ್ಲಪ್ಪ, ನಂಗೆ ನಿಜವಾಗ್ಲೂ ಆಗಲ್ಲ, ನಂಗೆ ಏನೇನೋ ಥಾಟ್ಸ್ ಬರುತ್ತೆ ಅಂತ. ಥಾಟ್ಸ್ ಎಲ್ಲ ಬರಲಿ ಆಯ್ತಾ. ಬಂದಿದ ತಕ್ಷಣ ಅದನ್ನ ಓಕೆ ಬರ್ತಾ ಇದೆ ಇರ್ಲಿ ಬಿಡು ಅಂತ ಅಂದ್ಬಿಟ್ಟು ಆಮೇಲಿಂದ ತಿರ್ಗಾ ನೀವು ನಿಮ್ಮ ಕಡೆಗೆ ಅವೇರ್ನೆಸ್ ತಗೊಂಡು ಬನ್ನಿ. ಸೊ ಇದು ಕಾನ್ಶಿಯಸ್ ಅವೇರ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಓಕೆ ನಮ್ಮ ಥಾಟ್ಸ್ ಎಲ್ಲ ಬರ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅವಾಗ ಹಂಗಾಗೋಯ್ತು, ಫ್ಯೂಚರಲ್ಲಿ ಹಿಂಗಾಗತ್ತೆ, ಹಿಂಗಾಯ್ತು ಹಂಗಾಯ್ತು, ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು ಎಲ್ಲ ಬರ್ತಾ ಇರುತ್ತೆ. ಸೊ ಬಂದಿದ ತಕ್ಷಣ ನಾವು ಅದನ್ನ ಓಕೆ ಆಯ್ತು ಅಂತ ಹೇಳ್ಬಿಟ್ಟು ತಿರ್ಗಾ ನಮ್ದು ಬ್ರೀತ್ ಕಡೆಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಆವಾಗ ಅವೇರ್ನೆಸ್ ತಗೊಂಡ್ಬರ್ಬೇಕು ನಾವು ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದೀವಿ ಅಂತ ಹೇಳಿ. ಸೊ ಈ ಕಾನ್ಶಿಯಸ್ ಅವೇರ್ನೆಸ್ ನಮ್ಮಲ್ಲಿ ಯಾವಾಗ ಬರುತ್ತೆ, ಆವಾಗ ಈವನ್ ಒಂದು ಮಿಲಿ ಸೆಕೆಂಡ್ ಅಲ್ಲಿ ಕೂಡ ನಮಗೆ ಆ ಥಾಟ್ಸ್ ಎಲ್ಲ ಕಮ್ಮಿಯಾಗಿ ಆ ಕಾನ್ಶಿಯಸ್ನೆಸ್ಸಿಗೆ ಬರ್ತೀವಲ್ವಾ. ಸೊ ಅದೇ ಮೆಡಿಟೇಷನ್ ಕೂಡ ಎಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೊ ಹಾಗೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ 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 ಓಕೆ ಥಾಟ್ಸ್ ಬರಲಿ, ತಿರ್ಗಾ ಅವೇರ್ನೆಸ್ ತಗೊಂಡು ಬನ್ನಿ. ಓಕೆ ನಾನು ಇಲ್ಲಿದ್ದೀನಿ, ಪ್ರೆಸೆಂಟ್ ಆಗಿದ್ದೀನಿ ನಾನು, ಓಕೆ ನಾನು ಬ್ರೀತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ತಿರ್ಗಾ ಆ ಕಡೆ ಈ ಕಡೆ ಹೋಗುತ್ತೆ ಮನಸ್ಸು, ವಾಪಸ್ ತಗೊಂಡು ಬನ್ನಿ. ಸೊ ಈ ಥರ ನಿಮ್ಮ ಕಾನ್ಶಿಯಸ್ ಆಗಿ ನೀವು ಅವೇರ್ನೆಸ್ ಕಡೆಗೆ ಬರ್ತೀರಲ್ವಾ. ಸೊ ಆವಾಗ ನೀವು ಪ್ರಾಕ್ಟೀಸ್ ಮಾಡಿ 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 ಬೇರೆ ಏನಾದರೂ ಯಾರು ಹೇಳ್ಕೊಂಡು ಹೋಗ್ಲಿ, ಈ ಎನ್ವೈರನ್ಮೆಂಟಲ್ಲಿ ಏನು ನಡೀತಾ ಇದ್ರು ಕೂಡ ನಮಗೆ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಇವಾಗ ಯಾವಾಗಲೂ ಹಾಗೆ ಅಲ್ವಾ, ಅವಳು ನಂಗೆ ಹಂಗೆ ಹೇಳಿದ್ಲು, ನಂಗೆ ತುಂಬ ಬೇಜಾರಾಗೋಯ್ತು, ಇವಳು ನನ್ನ ಹತ್ರ ಮಾತಾಡಲೇ ಇಲ್ಲ, ತುಂಬ ಬೇಜಾರಾಗೋಯ್ತು, ನನ್ನ ಮೆಸೇಜಿಗೆ ನೋಡ್ದ ಇವಳು ಈ ಥರ ರಿಪ್ಲೈ ಮಾಡಿದ್ಲು, ಇವಳು ನನಗೆ ರಿಪ್ಲೈಯೇ ಮಾಡಲಿಲ್ಲ. ಸೊ ಈ ಥರ ಎಲ್ಲ ನಾವು ಗೊಂದಲದಲ್ಲೇ ಇರ್ತೀವಿ ಯಾವಾಗ್ಲೂ. ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅಂತ ಬೇರೆಯವರು ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಬೇರೆಯವರಿಂದ ನಾವು ಖುಷಿಯಾಗಿರ್ತೀವ, ಬೇಜಾರಾಗಿರ್ತೀವ, ಅಳ್ತೀವ, ನಗ್ತೀವ ಅನ್ನೋದೆಲ್ಲ ಡಿಪೆಂಡ್ ಆಗೋಗ್ಬಿಟ್ಟಿದೆ ಇವಾಗ. ಸೊ ಅದರಿಂದ ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಮ ಎನರ್ಜಿನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ, ಅವರಿಗೋಸ್ಕರ ನಮ್ಮ ಅಟೆನ್ಷನ್ನ ಕೊಡೋದು ಬೇಡ ಆಯ್ತಾ. ಸೊ ನಾವು ಏನು ಮಾಡ್ತಾ ಇದ್ದೀವಿ ಅದು ಇಂಪಾರ್ಟೆಂಟ್. ಅವ್ರು ಮಾತಾಡ್ಲಿಲ್ವಾ, ಅಯ್ಯೋ ಬೇಕಾಗಿಲ್ಲ ಬಿಡು, ನಾನು ನನ್ನ ಪಾಡಿಗೆ ನಾನು ಮಾತಾಡ್ಕೊಳ್ತೀನಿ, ನಾನು ಸೆಲ್ಫ್ ಲವ್ ಮಾಡ್ತೀನಿ, ಸೆಲ್ಫ್ ಟಾಕ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ಬೇರೆಯವ್ರು ಏನು ಮಾಡಿದ್ರು ಅನ್ನೋದನ್ನ ಮರ್ತೇ ಬಿಡಿ. ಅವ್ರಿಗೆ ಮಾತಾಡಿಸ್ಲಿಲ್ಲ ಅಂದರೆ ಅಯ್ಯ ಆಯ್ತು ಬಿಡು ಅಂತ ಅನ್ಕೊಂಡು ಸುಮ್ಮನಾಗ್ಬಿಡಿ. ಅವ್ರು ಏನಾದ್ರು ಮೆಸೇಜಿಗೆ ರಿಪ್ಲೈ ಮಾಡಲಿಲ್ವಾ, ಬೇಕಾಗಿಲ್ಲ ಅಂತ ಬಿಟ್ಬಿಡಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ಕಷ್ಟ ಇದೆ ಆ ಥರ ಮಾಡೋದಕ್ಕೆ, ಬಟ್ ಪ್ರಾಕ್ಟೀಸ್ ಮಾಡ್ತಾ 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 ಏನಾಗೋಗ್ಬಿಡುತ್ತೆ, ಬೇರೆ ಜಗತ್ತಲ್ಲಿ ಏನಾಗ್ತಿದೆ ಅಂತ ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಮ್ಮೊಳಗೆ ನಾವು ಏನೇನು ಚೇಂಜಸ್ ತರ್ಬೋದು, ನಾವು ಯಾವ ರೀತಿನಲ್ಲಿ ನಮ್ಮ ಫ್ಯೂಚರನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು ಅಂತ ಆ ರೀತಿನಲ್ಲಿ ನೋಡೋಕ್ಕೆ ಶುರು ಮಾಡಿಬಿಡ್ತೀವಿ ನಾವು. ಸೊ ಈ ಸಣ್ಣ ಸಣ್ಣ ಟಿಪ್ಸ್ನೆಲ್ಲ ಫಾಲೋ ಮಾಡಿ
ಆಮೇಲಿಂದ ನೋಡಿ ನಿಮ್ಮ ಒಳಗಿಂದ ಹೇಗೆ ನೀವು ಚೇಂಜಸ್ ತಗೊಂಡ್ ಬರ್ತೀರಾ, ಆವಾಗ ಹೊರಗಿನ ಜಗತ್ತು ಹೇಗೆ ಚೇಂಜ್ ಆಗೋಗ್ಬಿಡುತ್ತೆ ಅಂತ ಹೇಳಿ. ಸೊ ಹೋಪ್ಫುಲಿ ನೀವೆಲ್ಲರೂ ಈ ಸಣ್ಣ ಸಣ್ಣ ಟಿಪ್ಸ್ ಅನ್ನ ಟ್ರೈ ಮಾಡ್ತೀರಾ ನಿಮ್ಮ ಎವ್ರಿ ಡೇ ಲೈಫ್ ಅಲ್ಲಿ. ಆಮೇಲೆ ನಿಮ್ಮ ಲೈಫ್ ಅನ್ನ ನೀವು ಫ್ಯೂಚರ್ ನ ನೀವು ಕ್ರಿಯೇಟ್ ಮಾಡ್ಕೋತೀರಾ. ಓಕೆನಾ? ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.